ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಡೇ 21. ಸೊ ನಿನ್ನೆ ನಾವು ಬಬಲ್ ಸಾರ್ಟ್ ಅಲ್ಗರಿದಮ್ ಬಗ್ಗೆ ನೋಡಿದ್ವಲ್ಲ. ಸೊ ಹಾಗೆಯೇ ಇವತ್ತು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ನಾವೊಂದು ಡೇಟಾ ಸ್ಟ್ರಕ್ಚರ್ನ ಕಲ್ತ್ಕೊಳ್ಳೋಣ. ಅಂದರೆ ಡೇಟಾ ಸ್ಟ್ರಕ್ಚರ್ ಅಂತಲೇ ನಾವು ಲಿಸ್ಟ್ ಬಗ್ಗೆ ನೋಡಿದ್ವಿ, ಸ್ಟ್ರಿಂಗ್ಸ್ ಬಗ್ಗೆ ನೋಡಿದ್ವಿ. ಅದೇ ಥರ ಇವತ್ತು ನಾವು ಡಿಕ್ಷ್ನರಿ ಬಗ್ಗೆ ನೋಡೋಣ. ಡಿಕ್ಷ್ನರಿ ಅನ್ನೋ ಡೇಟಾ ಸ್ಟ್ರಕ್ಚರ್ ತಿಳ್ಕೊಳ್ಳೋಣ. ಸೊ ಈ ಡಿಕ್ಷ್ನರಿ ನಾರ್ಮಲ್ ಆಗಿ ನೀವೇನಾದರೂ ಜಾವಾ ಅಥವಾ ಸಿ ಎಲ್ಲ ನೋಡ್ತಿದ್ರೆ ಹ್ಯಾಶ್ ಮ್ಯಾಪ್ಸ್ ಅಂತ ಕರಿತೀವಿ. ಬಟ್ ಇನ್ ಜನರಲ್ ಆಗಿ ನಾವು ಇಲ್ಲಿ ಪೈಥನಲ್ಲಿ ಡಿಕ್ಷ್ನರಿ ಅಂತ ಕರಿತೀವಿ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ರೀತಿ ಸ್ಟೋರ್ ಮಾಡೋದು, ಹೇಗೆ ಆ್ಯಕ್ಸೆಸ್ ಮಾಡೋದು ಡಿಕ್ಷ್ನರಿನ, ಏನಕ್ಕೆ ಯೂಸ್ ಆಗುತ್ತೆ, ಅದನ್ನೆಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಲೆಟ್ ಮೀ ಹೈಡ್ ಮೈ ಫೇಸ್. ಇಟ್ಸ್ ಓಕೆ. ಓಕೆ, ಸೊ ಕ್ಲೀನಾಗಿ ಕಾಣುತ್ತೆ. ಸೊ ಓಕೆ, ನಾವೀಗ ಫಸ್ಟ್ ಥಿಂಗ್ ಡಿಕ್ಷ್ನರಿ ಬಗ್ಗೆ ನಾವು ನೋಡ್ತಿದ್ವಲ್ಲ. ಸೊ ಏನು ಮಾಡ್ತೀವಿ ಅಂತಂದರೆ, ಡಿಕ್ಷ್ನರಿ ಅಂತ ಬಂದರೆ ಏನು ಡಿಕ್ಷ್ನರಿ ಹೇಗಿರುತ್ತೆ ಅಂತ ಅನ್ನೋದಾದರೆ, ಇಮ್ಯಾಜಿನ್ ನನ್ನ ಹತ್ರ ಲೆಟ್ಸೆ ಈಗ ಒಂದು ಲಿಸ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಲಿಸ್ಟಲ್ಲಿ 1 1 5 5 5 8 0 1 7 8 ಈ ಥರದ್ದು ಒಂದು ಲಿಸ್ಟ್ ಇದೆ. ಇವಾಗ ನನಗೇನಪ್ಪ ಅಂತ ಹೇಳಿದ್ರೆ, ಈ ಲಿಸ್ಟಲ್ಲಿ ಐ ವಾಂಟ್ ಟು ಕೌಂಟ್ ಎಷ್ಟು 1ಗಳಿದ್ದಾವೆ, ಎಷ್ಟು 5ಗಳಿದ್ದಾವೆ, ಎಷ್ಟು 0 ಇದೆ ಅಂತ. ಈಗ ಇಲ್ಲಿ ನೋಡೋದಾದರೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ 1 2 3. ಸೊ 1 ಅನ್ನೋದು 3 ಟೈಮ್ಸ್ ಬಂದಿದೆ ಆ್ಯಂಡ್ 5 ಅನ್ನೋದು ಲೆಟ್ಸೆ 1 2 3 ಟೈಮ್ಸ್ ಬಂದಿದೆ. 8 ಅನ್ನೋದು 1 ಟೈಮ್ ಬಂದಿದೆ. 0 ಅನ್ನೋದು 1 ಟೈಮ್ ಬಂದಿದೆ. 7 ಅನ್ನೋದು 1 ಟೈಮ್ ಬಂದಿದೆ. 8 ಅನ್ನೋದು ಆ್ಯಕ್ಚುಲಿ 2 ಟೈಮ್ಸ್. ಈ ಥರ ನಾನೇನಾದರೂ ಪ್ರಾಪರ್ ಸಾರ್ಟಿಂಗ್ ಮಾಡಿ ಕೊಟ್ಟರೆ ಇದನ್ನೇ ನಾವು ಲೈಕ್ ಡಿಕ್ಷ್ನರಿ ಅನ್ನೋದು. ಅಂದರೆ ಬೇಸಿಕಲಿ ಡಿಕ್ಷ್ನರಿ ಅಂತ ಹೇಳಿದ್ರೆ ಏನಿಲ್ಲ, ಇಟ್ಸ್ ಅ ಕೀ ವ್ಯಾಲ್ಯೂ ಬೇಸ್ಡ್ ಅಂತ ಹೇಳ್ತೀವಿ. ಈಗ ನಾರ್ಮಲಾಗಿ ಲಿಸ್ಟು, ಟುಪಲ್ಲು ಇವೆಲ್ಲ ನಾವು ನೋಡಿದ್ರೆ ಟಪಲಲ್ಲೆಲ್ಲ ಇದು ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸ್. ಈ ಥರ ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸಲ್ಲಿ ಈ ಥರ ಇಂಡಿವಿಜುವಲ್ 1 2 3 ಸಮಥಿಂಗ್ 5 6 7 8 ಈ ಥರ ಏನಾದರೂ ಒಂದು ಈ ಥರ ಬಂದಿರುತ್ತೆ ಇನ್ ಜನರಲ್ ಆಗಿ. ಸೊ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಡಿಕ್ಷ್ನರಿ ಅಂದರೆ ಹಾಗಲ್ಲ. ಡಿಕ್ಷ್ನರಿ ಅಂತ ಹೇಳಿದ್ರೆ ಕೀ ವ್ಯಾಲ್ಯೂ ಬೇಸ್ಡ್ ಅಂತ ಹೇಳ್ತೀವಿ, ಕೀ ವ್ಯಾಲ್ಯೂ ಪೇರ್ ಬೇಸ್ಡ್ ಅಂತ ಹೇಳ್ತೀವಿ. ಸೊ ಈಗ 1 ಸೆಕೆಂಡ್ ಆಯಿತಾ, ಕೀ ವ್ಯಾಲ್ಯೂ ಪೇರ್ ಬೇಸ್ಡ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ನನಗೆ ಹೇಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಡಿಕ್ಷ್ನರಿಯಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನಾವು ನೆನಪಿಟ್ಕೊಂಡಿರಬೇಕು ಯಾವತ್ತೇ ಆಗಲಿ ಒಂದು ಡೇಟಾ ಸ್ಟ್ರಕ್ಚರ್ನ ಕಲಿಬೇಕಾದ್ರೆ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಈ ಡಿಕ್ಷ್ನರಿಯಲ್ಲಿ ಡೂಪ್ಲಿಕೇಟ್ ಕೀಸ್ ಅನ್ನೋದು ನಾಟ್ ಅಲೌಡ್. ಆಯಿತಾ? ಅಂದರೆ 2 ಇರುತ್ತೆ, ಕೀ ಮತ್ತು ವ್ಯಾಲ್ಯೂರ್ ಅಂತ ಇರುತ್ತೆ. ಅದರಲ್ಲಿ ಡೂಪ್ಲಿಕೇಟ್ ಕೀಸ್ ಅಂತ ನಾವೇನು ಹೇಳ್ತೀವಿ, ಡೂಪ್ಲಿಕೇಟ್ ಕೀಸ್ ಆರ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಸಪೋಸ್ ಇಲ್ಲಿ 1 ಇದೆ, ಇದನ್ನು ಕೀ ಅಂತ ಕರಿತೀವಿ. ಅಂದರೆ ಈಗ 1 3 ಅಂತ ಹೇಳಿದ್ರೆ 1 ಅನ್ನೋ ನಂಬರು 3 ಟೈಮ್ಸ್ ರಿಪೀಟ್ ಆಗಿದೆ ಅಂತ ಹೇಳ್ತೀನಿ. ಅಂದರೆ ಇಲ್ಲಿ 1 ಅನ್ನೋದು ಇಟ್ಸ್ ಅ ಕೀ, ಆಯಿತಾ? 3 ಅನ್ನೋದು ವ್ಯಾಲ್ಯೂ. ಈ ಕೀಸ್ಗಳು ಡೂಪ್ಲಿಕೇಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಹೆಟ್ರೋಜಿನಿಯಸ್ ಆಬ್ಜೆಕ್ಟ್ಸ್ ಆರ್ ಅಲೌಡ್. ಅಂದರೆ ನಿಮಗೆ ಸ್ಟ್ರಿಂಗು, ಫ್ಲೋಟು, ನಂಬರ್ ಈ ಥರ ಯಾವ್ದು ನಂಬರ್ ಬೇಕಾದರೂ ನಾವು ಅಲೋ ಮಾಡ್ಬೋದು. ಅದನ್ನು ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಆರ್ ಅಲೌಡ್ ಅಂತ ಹೇಳ್ತೀವಿ. ಓಕೆನಾ? ಆ್ಯಂಡ್ ಮೂರನೇದು ಬಂದುಬಿಟ್ಟು 1 ಸೆಕೆಂಡ್. ಮೂರನೇದು ಬಂದುಬಿಟ್ಟು ನಿಮಗೆ ಈ ಇನ್ಸರ್ಷನ್ ಫಾರ್ ಎಕ್ಸಾಂಪಲ್ ನಾನೀಗ ಮತ್ತೆ 8 ಅಂತ ಈಗ ಇಲ್ಲಿ 8 ಅಂತ ಆ್ಯಡ್ ಮಾಡಿದೆ, ಇಲ್ಲಿ 9, ಈಗ ಲೆಟ್ಸೆ 9 ಅಂತ ಆ್ಯಡ್ ಮಾಡಿದೆ. 9 ಅಂತ ಹಿಂಗೆ ಆ್ಯಡ್ ಆಗುತ್ತೆ. ಯಾವುದೇ ರೀತಿ ಆರ್ಡರ್ ಅನ್ನೋದು ಕದ್ಕೊಳ್ಳೋದಿಲ್ಲ ಇಲ್ಲಿ ಅಂತ ಹೇಳೋದು. ಸೊ ನಾವೇನು ಇನ್ಸರ್ಟ್ ಮಾಡ್ತೀವೋ ಅದು ಲಾಸ್ಟಿಗೆ ಹೋಗುತ್ತೆ. ಸೊ ಇನ್ಸರ್ಷನ್ ಆರ್ಡರ್ ಆರ್ ನಾಟ್ ಪ್ರಿಸರ್ವ್ಡ್ ಅಂತ ಹೇಳ್ತೀವಿ. ಓಕೆನಾ? ಹೀಗೆ. ಸೊ ಅದೇ ರೀತಿ ಈ ಇಂಡೆಕ್ಸಿಂಗ್ ಮತ್ತು ಸ್ಲೈಸಿಂಗ್, ಈಗ ನಾವು ನಾರ್ಮಲ್ ಆಗಿ ಇಂಡೆಕ್ಸಿಂಗ್ ಇಲ್ಲಿ 0 1 2 3 ಅಂತ ಹೇಳ್ತೀವಲ್ಲ. ಇಫ್ ಐ ಕಾಲ್ ದಿಸ್ 3
ಈ 5 ಅನ್ನೋದು ಪ್ರಿಂಟ್ ಆಗುತ್ತೆ. ಇದು ಇಂಡೆಕ್ಸಿಂಗ್ ಮತ್ತು ಸ್ಲೈಸಿಂಗ್ ಕಾನ್ಸೆಪ್ಟ್. ಈ ಇಂಡೆಕ್ಸಿಂಗ್ ಆ್ಯಂಡ್ ಸ್ಲೈಸಿಂಗ್ ಕಾನ್ಸೆಪ್ಟ್ ಅನ್ನೋದು ಓಕೆ, ಇಂಡೆಕ್ಸಿಂಗ್ ಆ್ಯಂಡ್ ಸ್ಲೈಸಿಂಗ್ ಕಾನ್ಸೆಪ್ಟ್ಸ್ ಆರ್ ನಾಟ್ ಅಲೌಡ್. ಇದರಲ್ಲಿ ಅವೆರಡು ಮೆಥಡ್ಗಳು ವರ್ಕ್ ಆಗೋದಿಲ್ಲ, ಆಯಿತಾ. ಸೊ ಇದು ಈಗ ಇನ್ ಜನರಲ್ ಆಗಿ ಒಂದು ಡಿಕ್ಷನರಿ ಅಥವಾ ಎಂಟಿ ಡಿಕ್ಷನರಿನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಈ ಥರ ಡಿ ಈಸ್ ಈಕ್ವಲ್ ಟು ಈ ಥರ ಎಂಟಿ ಕರ್ಲಿ ಬ್ರೇಸ್ ಹಾಕಿದ್ರೆ ಇದು ಬೈ ಡಿಫಾಲ್ಟಾಗಿ ಡಿಕ್ಷನರಿ ಕ್ರಿಯೇಟ್ ಆಗುತ್ತೆ. ಆರ್ ನಿಮಗೆ ಲೆಟ್ಸ್ ಸೇ ಡಿ ಈಸ್ ಈಕ್ವಲ್ ಟು ಡಿಕ್ಷನರಿ ಆಫ್ ಪ್ಯಾರಂಥಸಿಸ್ ಹಾಕಿದರೂ ಕೂಡ ನಿಮಗೆ ಬರುತ್ತೆ. ದಿಸ್ ಈಸ್ ಯು ಕ್ಯಾನ್ ಕ್ರಿಯೇಟ್ ಅನ್ ಎಂಟಿ ಡಿಕ್ಷನರಿ. ಈಗ ಸಪೋಸ್ ಇದ್ರ ಒಳಗಡೆ ಹೆಂಗೆ ವ್ಯಾಲ್ಯೂಸ್ ಆ್ಯಡ್ ಮಾಡೋದು ಅಂತ ಹೇಳಿದ್ರೆ, ಈಗ ಡಿ ಆಫ್ 1 ಅಂತ ಹೇಳಿ, ಓಕೆ, ಡಿ ಆಫ್ 1 ಅಂತ ಹೇಳಿ ಈಕ್ವಲ್ಸು ಕೊಟ್ಟು ನಾನು ಇಲ್ಲಿ ಹೇಳ್ತೀನಿ ಲೆಟ್ಸ್ ಸೇ ಮನೋಜ್ ಅಂತ ಹೇಳಿದ್ರೆ ಮನೋಜ್ ಅನ್ನೋ ವ್ಯಾಲ್ಯೂ ಈ ಡಿಕ್ಷನರಿ ಒಳಗಡೆಗೆ ಹೋಗಿ ಸ್ಟೋರ್ ಆಗುತ್ತೆ. ಹೇಗೆ ನಾವು ಡಾಟ್ ಅಪೆಂಡ್ ಮಾಡಿದ್ವಲ್ಲ, ಡಿ ಡಾಟ್ ಅಪೆಂಡ್ ವ್ಯಾಲ್ಯೂ ಮಾಡಿದ್ವಲ್ಲ, ಹಾಗೆ ಇಲ್ಲೂ ಕೂಡ ಅಷ್ಟೇ. ಈಗ ಈಗ ಅದೇ ರೀತಿ ಡಿ ಆಫ್ 2 ಅಂತ ಮಾಡಿದರೆ ಇಲ್ಲಿ ಲೆಟ್ಸ್ ಸೇ IT ಕನ್ನಡಿಗರು ಅಂತ ಹಾಕಿದರೆ ಇದು ಸೆಕೆಂಡ್ ಕೀಗೆ ಇದು ವ್ಯಾಲ್ಯೂ ಅಂತ ಹೇಳುತ್ತೆ. ಅದೇ ರೀತಿ ಸೊ ಡಿ ಆಫ್ 3 ಅಂತ ಹೇಳಿದ್ರೆ ಈ ವ್ಯಾಲ್ಯೂಗೆ ಲೆಟ್ಸ್ ಸೇ 100 ಅಂತ ಹಾಕಿದರೆ ಅಥವಾ 1000 ಅಂತ ಹಾಕಿದರೆ ಈ ವ್ಯಾಲ್ಯೂ ಅಲ್ಲಿ ಹೋಗಿ ಕುತ್ಕೊಳ್ಬೇಕು. ಆಮೇಲೆ ಪ್ರಿಂಟ್ ಆಫ್ ಡಿ ಅಂತ ಮಾಡಿದರೆ ನನಗೆ ಈ ಎಲ್ಲ 3 ರೆಕಾರ್ಡ್ಸ್ಗಳೇನಿರುತ್ತೆ ಅದು ರೆಕಾರ್ಡ್ಸ್ಗಳು ಇಲ್ಲಿ ಇನ್ಸರ್ಟ್ ಆಗಿರುತ್ತೆ ಅಂತ ಅರ್ಥ. ಸೊ ಹಾಗಾದರೆ ನಾನು ಲೆಟ್ಸ್ ಸೇ ನಾನು ಇಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ, ಆಯಿತಾ. ಡೇ 20 ಆಯಿತು. ಇವಾಗ ನಾನು ಹೇಳ್ತೀನಿ ಇಲ್ಲಿ ಹೊರಗಡೆ ಹೋಗೋಣ. ಓಕೆ, ಡೇ 21 ಅಂತ ಹಾಕಿದ್ದೀನಿ. ಇಲ್ಲಿ ಗೋ ಹಿಯರ್ notes.ipynb ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಇವತ್ತು ಕಲಿತಾ ಇರೋದು ಡಿಕ್ಷನರಿ ಬಗ್ಗೆ. ಓಕೆನಾ. ಸೊ ಡಿಕ್ಷನರಿ ಅಂತ ಹಾಕೋಣ, ಎಂಟರ್. ನಾವು ಇವಾಗ ನಂಗೆ ಏನಂತಂದರೆ ಕರ್ನಲ್ನ ಚೂಸ್ ಮಾಡಿ ದಿಸ್ ಈಸ್ ಮೈ ಕರ್ನಲ್ ಆ್ಯಂಡ್ ಈಗ ಕೋಡ್ ಅಂತ ಹಾಕ್ತಾಯಿದ್ದೀನಿ. ಈಗ ಈ ಕೋಡಲ್ಲಿ ನಾನು ಹೇಳಿದೆ ಎಂಟಿ ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡೋದು. ಡಿ ಈಸ್ ಈಕ್ವಲ್ ಟು ಈ ಥರ ಪ್ಯಾರಂಥಿಸಿಸ್ ಹಾಕಿದರೆ ಇದು ಎಂಟಿ ಡಿಕ್ಷನರಿ. ಹೆಂಗೆ ಗೊತ್ತಾಗುತ್ತೆ, ಈಗ ಟೈಪ್ ಆಫ್ ಡಿ ಅಂತ ಹಾಕ್ತೀವಿ ನಾವು. ಈಗ ಹೇಳುತ್ತೆ ಡಿಕ್ಷನರಿ ಅಂತ. ನಾರ್ಮಲಾಗಿ ನೀವೇನಾದರೂ ಪ್ಲೇನ್ ಇದ್ರಲ್ಲಿ ಮಾಡಬೇಕಾದ್ರೆ ಟೈಪ್ ಆಫ್ ಡಿ ಅಂತ ಹಾಕಿದಾಗ ಬರಲ್ಲ, ಆವಾಗ ಪ್ರಿಂಟ್ ಆಫ್ ಅಂತ ಹಾಕಬೇಕು. ಅಂದರೆ ಸಿನ್ಸ್ ಇಟ್ಸ್ ಅ ಪೈಥಾನ್ ಸೆಲ್, ಸೊ ಹಾಗಾಗಿ ಯು ನೋ ನೀಡ್ ಟು ವರಿ. ಇಲ್ಲ ಅಂತಂದರೆ ನೀವು ಈ ಥರ ಪ್ರಿಂಟ್ ಆಫ್ ಅಂತ ಹಾಕಬೇಕು. ಇನ್ ಕೇಸ್ ನೀವೇನಾದರೂ ನೋಟ್ ಪ್ಯಾಡ್ಗಳು ಅಥವಾ ಆನ್ಲೈನ್ ಕಂಪೈಲರ್ಸ್ಗಳು ಯೂಸ್ ಮಾಡಿದ್ರೆ, ಆಯಿತಾ. ಕ್ಲಾಸಸ್ ಡಿಕ್ಷನರಿ ಅಂತ ಬಂತು. ಸರಿ, ಈಗ ಡಿಕ್ಷನರಿ ಏನೋ ಬಂತು. ನನಗೇನಪ್ಪ ಅಂದರೆ ಡಿ ಈಸ್ ಈಕ್ವಲ್ ಟು ಒಂದು ಎಂಟಿ ಡಿಕ್ಷನರಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಡಿ ಆಫ್ 100 ಅಂತ ಹೇಳ್ತೀನಿ. ದಿಸ್ ಈಸ್ ಮೈ ಕೀ. ಆಮೇಲೆ ನನ್ನ ವ್ಯಾಲ್ಯೂ ಏನಪ್ಪ ಅಂತ ಹೇಳಿದ್ರೆ ಮನೋಜ್ ಅಂತ ಹಾಕ್ತೀನಿ. ಆ್ಯಂಡ್ ಅದೇ ರೀತಿ ಡಿ ಆಫ್ 200 ಈಕ್ವಲ್ ಟು ನನ್ನ ವ್ಯಾಲ್ಯೂ ಏನಂತ ಹಾಕ್ತೀನಿ ಅಂದರೆ IT ಕನ್ನಡಿಗರು ಅಂತ ಹಾಕ್ತೀನಿ. ನಾವು ಅದೇ ರೀತಿ ಡಿ ಆಫ್ 300 ಅಂತ ಹೇಳಿದ್ರೆ ಇಲ್ಲಿ ನನ್ನ ವ್ಯಾಲ್ಯೂ ಏನಂತ ಹಾಕ್ತೀನಿ ಅಂತಂದರೆ ಸಪೋಸ್ ಲೆಟ್ಸೆ ನಾನು 1000 ಅಂತ ಹಾಕ್ತೀನಿ. ಓಕೆ, ಈಗ ಎಂಟರ್ ಇನಿಷಿಯಲೈಸ್ ಆಯಿತು. ಇವಾಗ ನೋಡಿ ಪ್ರಿಂಟ್ ಆಫ್ ಡಿ ಅಂತ ಹಾಕಿದರೆ ಇದರಲ್ಲಿ ಈ ಥರ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ದಿಸ್ ಈಸ್ ಕೀ ಆ್ಯಂಡ್ ದಿಸ್ ಈಸ್ ವ್ಯಾಲ್ಯೂ ಅಂತ ಅರ್ಥ, ಆಯಿತಾ. ಸೊ ಡಿಕ್ಷನರಿ ಅಂತ ಬಂದಾಗ, ಓಕೆ, ಯಾವುದೇ ನಾವು ಡಿಕ್ಷನರಿ ಅಂತ ನೋಡಿದಾಗ ಸೊ ವ್ಯಾಲ್ಯೂ ಹೆಂಗೆ ಬರುತ್ತೆ. ಸೊ ಲೆಟ್ ಮಿ ಕಾಪಿ ದಿಸ್. ಓಕೆ, ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಹಾಕ್ಕೊತೀನಿ. ಇಲ್ಲಿ ಏನಿದೆ ಅಲ್ಲ, ಈಗ ನಾರ್ಮಲಾಗಿ ಏನಪ್ಪ ಅಂತ ಹೇಳಿದ್ರೆ ಒಂದು ಡಿಕ್ಷನರಿ ಅಂತ ಬಂದಾಗ ಡಿ ಇಸ್ ಈಕ್ವಲ್ ಟು ಕೀ ಕಾಲನ್ ವ್ಯಾಲ್ಯೂ ವ್ಯಾಲ್ಯೂ ಈ ಥರ ಬರೋದೇ ಡಿಕ್ಷನರಿ. ಇದನ್ನೇ ನಾವು ಡಿಕ್ಷನರಿ ಅಂತ ಕರೆಯೋದು, ಆಯಿತಾ. ಇವಾಗ ಆಕ್ಸೆಸಿಂಗ್ ಹೆಂಗೆ ಮಾಡೋದು. ಈಗ ನಾನು ಇಲ್ಲೇನೋ ಬರೆದೆ, ಓಕೆ, ಇಲ್ಲೇನೋ ಬರೆದಿದ್ದೀನಿ, ಫೈನ್ ಲುಕಿಂಗ್ ಗುಡ್, ಪ್ರಿಂಟ್ ಆಯಿತು. ಇವಾಗ ಇದರಲ್ಲಿ ಕೀಸ್ನ ಹೇಗೆ ಆಕ್ಸೆಸ್ ಮಾಡೋದು, ಕೀಯಲ್ಲಿರೋ ವ್ಯಾಲ್ಯೂಸ್ಗಳನ್ನ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ. ನಾವು ಇಲ್ಲಿ ನೋಡಿ, ಈಗ ನನ್ನ ಹತ್ರ ಈ ಎಲಿಮೆಂಟ್ ಏನೋ ಬಂದಿದೆ, ಈಗ ಏನಿಲ್ಲ. ಸೊ ಹೇಗೆ ಆಕ್ಸೆಸ್ ಮಾಡೋದು, ಇದೇ ಪ್ರಿಂಟ್ ಆಫ್ ಡಿ ಅಲ್ಲ. ಸೊ ನಾನೇನು ಹೇಳ್ತೀನಿ, ಪ್ರಿಂಟ್
ನನಗೇನು ಬೇಕು, ಡಿ ಆಫ್ 100 ಅಂತ ಹಾಕಿದರೆ, ಆ 100th ಕೀಯಲ್ಲಿ ಏನು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ ಅಂತ ಅರ್ಥ. ಓಕೆನಾ? ಸಿಮಿಲರ್ಲಿ ಸಪೋಸ್ ನಾನೇನಾದರೂ ಕೀ ಇಲ್ಲ ಅಂದರೆ ಈಗ ನಾನು ಬೇರೆ ವ್ಯಾಲ್ಯೂ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಲೆಟ್ಸೆ ಇಲ್ಲಿ 500 ಅಂತ ಹಾಕ್ತೀನಿ. ಆವಾಗ ಏನಾಗುತ್ತೆ ನೋಡಿ, ಆವಾಗ ಕೀ ಎರರ್ ಅಂತ ಬರುತ್ತೆ. ಆಯಿತಾ? ಸೊ ನಾವು ಹೇಗೆ ಆ್ಯಕ್ಸೆಸ್ ಮಾಡೋದು ಅಂತ ಹೇಳಿದ್ರೆ ಆಲ್ವೇಸ್ ಡಿ ಆಫ್ ಈ ಥರನ ಆ್ಯಕ್ಸೆಸ್ ಅನ್ನೋದು ಮಾಡಬೇಕಾಗತ್ತೆ. ಓಕೆ, ಈಗ ಒಂದು ಸಿಂಪಲ್ಲಾಗಿ ಎಕ್ಸಾಂಪಲ್ ಬರೆಯೋಣ. ಏನಂತ ಹೇಳಿದ್ರೆ, ಒಂದು ಪ್ರೋಗ್ರಾಮ್ ಬರೀರಿ ವೇರ್, ಓಕೆ ನಾನಿಲ್ಲಿ ಫಸ್ಟ್ ಹೇಳ್ತೀನಿ, ರೈಟ್ ಅ ಪ್ರೋಗ್ರಾಮ್. ಏನಂತ ಹಾಕೋಣ ಅಂದರೆ ಟು ಎಂಟರ್ ನೇಮ್ ಅಂಡ್ ಪರ್ಸೆಂಟೇಜ್. ಓಕೆ, ನೇಮ್ ಅಂಡ್ ಪರ್ಸೆಂಟೇಜ್ ಮಾರ್ಕ್ಸ್ ಇನ್ ದಿ ಡಿಕ್ಷನರಿ ಅಂತ ಹಾಕ್ತೀನಿ. ಓಕೆ, ಡಿಕ್ಷನರಿ ಆ್ಯಂಡ್ ಡಿಸ್ಪ್ಲೇ ದಿ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಆ್ಯಂಡ್ ಡಿಸ್ಪ್ಲೇ ದಿ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಓಕೆ, ನಾನು ಇನ್ನೂ ವೈಲ್ ಬಗ್ಗೆ ಹೇಳಿಲ್ಲ, ಬಟ್ ಜಸ್ಟ್ ಆರಾಮಾಗಿ ನೋಡಿ ಇಲ್ಲಿ ಹೇಳ್ತೀನಿ. ಈಗ ರೆಕಾರ್ಡ್ ಅಂತ ಹೇಳಿಬಿಟ್ಟು ಈ ಥರ ನೀವು ಏನೇ ಆಗಲಿ, ಯಾವತ್ತೇ ಆಗಲಿ ನೀವು ಈ ಥರ ಕರ್ಲಿ ಬ್ರೇಸ್ ಅಂದರೆ ಲೈಕ್ ಕರ್ಲಿ ಬ್ರೇಸಸ್ನ ಹಾಕಿದೆ, ಇದು ಆಲ್ವೇಸ್ ಇಟ್ ಇನಿಷಿಯಲೈಸ್ ಡಿಕ್ಷನರಿ. ಈಗ ನಾನು ಏನು ಹೇಳ್ತೀನಿ ಅಂದರೆ ಎನ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಆದರೂ ಮಾಡ್ಬೋದು, ಅಥವಾ ಎವಾಲ್ವ್ ಆಫ್, ನಾವಿಲ್ಲಿ ಹೇಳ್ಬೋದು ಇನ್ಪುಟ್ ಆಫ್. ಓಕೆ, ಇನ್ಪುಟ್ ಆಫ್, ಇಲ್ಲಿ ನಾನು ಹೇಳ್ತೀನಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ. ಓಕೆ, ಸೊ ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ. ಆಯಿತಾ? ಈಗ ಅದಾದಮೇಲೆ ನಾನು ಐ ಈಕ್ವಲ್ ಟು 1 ಅಂತ ಒಂದು ವ್ಯಾಲ್ಯೂನ ಇದು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ವೈಲ್ ಯಾವಾಗ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಗುತ್ತೋ, ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಗುತ್ತೋ ಆವಾಗ ಫಸ್ಟ್ ನೇಮ್ ಈಕ್ವಲ್ ಟು ಇನ್ಪುಟ್. ಓಕೆ, ನಾನು ಎಲ್ಲನೂ ಡೈನಾಮಿಕ್ಕಾಗಿ ಎಂಟರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಸೊ ಎಂಟರ್ ಸ್ಟೂಡೆಂಟ್ ನೇಮ್ ಅಂತ ಹಾಕ್ತೀನಿ. ಇದು ಮೊದಲನೇ ಇಟರೇಷನ್. ಅದಾದಮೇಲೆ ನನಗೆ ಮಾರ್ಕ್ಸ್ ಬೇಕು. ಸೊ ಮಾರ್ಕ್ಸ್ ಈಸ್ ಈಕ್ವಲ್ ಟು ಎವಾಲ್ವ್ ಆಫ್. ಓಕೆ, ಎವಾಲ್ವ್ ಆಫ್ ಇನ್ಪುಟ್ ಆಫ್. ಓಕೆ, ಇನ್ಪುಟ್ ಆಫ್ ಎಂಟರ್ ಮಾರ್ಕ್ಸ್. ಓಕೆ, ಎಂಟರ್ ಮಾರ್ಕ್ಸ್ ಆಯಿತಾ? ಇಲ್ಲಿ ಈಗ ಸೊ ಎಂಟರ್ ಮಾರ್ಕ್ಸ್ ಏನೋ ಆಯಿತು. ಇವಾಗ ನಾನು ಏನು ಮಾಡಬೇಕು, ರೆಕಾರ್ಡಲ್ಲಿ ಈ ನೇಮ್ ಅನ್ನೋದು ಕೀ ಆಗುತ್ತೆ ಆ್ಯಂಡ್ ವ್ಯಾಲ್ಯೂ ಅನ್ನೋದು ಮಾರ್ಕ್ಸ್ ಆಗುತ್ತೆ ಅಲ್ವಾ? ಆ್ಯಂಡ್ ಐ ಪ್ಲಸ್ ಈಕ್ವಲ್ ಟು 1 ಅಂದರೆ ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1 ಅಂತ ಅರ್ಥ. ಅಂದರೆ ಎವ್ರಿ ಟೈಮ್ ಇಂಕ್ರಿಮೆಂಟ್ ಮಾಡ್ತಾ ಹೋಗು ಅಂತ. ಸೊ ಈಗ ಇದೆಲ್ಲ ಆಯಿತು. ನಾನೇನು ಹೇಳ್ತೀನಿ ಅಂದರೆ ಈಗ ನನಗೆ ಸ್ಟೂಡೆಂಟ್ ನೇಮ್ ಮತ್ತು ಮಾರ್ಕ್ಸ್ ಅನ್ನೋದು ಪ್ರಿಂಟ್ ಆಗಬೇಕು, ಕರೆಕ್ಟಾ? ಸೊ ಅದಕ್ಕೆ ನಾವೇನು ಮಾಡೋಣ ಇಲ್ಲಿ ಅಂತಂದರೆ ಜಸ್ಟ್ ನಾನು ಇಲ್ಲೊಂದು ಹಾಕ್ತೀನಿ, ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಪ್ರಿಂಟ್ ಆಫ್ ಇಲ್ಲಿ ಹೇಳ್ತೀನಿ, ಸೊ ನೇಮ್ ಆಫ್ ದಿ ಸ್ಟೂಡೆಂಟ್. ಓಕೆ, ನೇಮ್ ಆಫ್ ದ ಸ್ಟೂಡೆಂಟ್ ಈಸ್ ನೇಮ್ ಆ್ಯಂಡ್ ಮಾರ್ಕ್ಸ್ ಇಸ್ ಮಾರ್ಕ್ಸ್ ಅಂತ ಹಾಕ್ತೀನಿ. ಅಂದರೆ ಎವ್ರಿ ಟೈಮ್ ನಾನು ಏನು ಎಂಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರ. ಸೊ ಇಷ್ಟ ಆಯ್ತಲ್ಲ. ಸೊ ಫಸ್ಟು ಇದನ್ನು ಪ್ರಿಂಟ್ ಮಾಡೋಣ, ಆಮೇಲೆ ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಆಮೇಲೆ ರೆಕಾರ್ಡ್ಸ್ನ ಪ್ರಿಂಟ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ ಅದನ್ನು ಹೇಗೆ ಆ್ಯಕ್ಸೆಸ್ ಮಾಡೋದು ಅಂತ. ನಾವು ಶಿಫ್ಟ್ ಎಂಟರ್ ಕೊಡ್ತಾನೆ, ಇಲ್ಲಿ ಎವಾಲ್ ಇಲ್ಲಿ ಎಲ್ಲದು ಆಯಿತಾ, ಎಂಟರ್. ಸೊ ನಾನು 2 ಸ್ಟೂಡೆಂಟ್ಸ್ನ ಎಂಟರ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲನೇ ನೇಮ್ ಕೇಳ್ತಾ ಇದೆ, ಸೊ ಮನೋಜ್ ಅಂತ, ಪರ್ಸೆಂಟೇಜ್ 70 ಅಂತ ಹಾಕ್ತೀನಿ. ಸ್ಟೂಡೆಂಟ್ ನೇಮ್ 2 ಅಂತ ಹೇಳಿದ್ರೆ ಲೆಟ್ಸೇ ಅರುಣ್ ಅಂತ ಹಾಕ್ತೀನಿ, ಎಂಟರ್. ಮಾರ್ಕ್ಸ್ ನೇಮ್ ವಿಲ್ ಬಿ 70 ಅಂತ ಹಾಕ್ತೀನಿ. ನೋಡಿ, ಸೊ ಲಾಸ್ಟ್ ನೇಮ್ ಏನಿರುತ್ತೆ ಅದು ಪ್ರಿಂಟ್ ಆಗ್ತದೆ, ಯಾಕೆಂದರೆ ಅದು ಲೂಪ್ ಆಗ್ತಿದೆಯಲ್ಲ, ಸೊ ಹಾಗಾಗಿ. ಸೊ ಇವಾಗ ನನಗೆ ದಿಸ್ ಇಸ್ ಫೈನ್, ಈ ಪ್ರಿಂಟ್ ಸ್ಟೇಟ್ಮೆಂಟ್ ಇಸ್ ಫೈನ್, ವೈಲಲ್ಲಿದೆ. ನಾನೇನು ಮಾಡ್ತೀನಿ, ಪ್ರಿಂಟ್ ಆಫ್ ರೆಕಾರ್ಡ್ ಅಂತ ಹಾಕ್ತೀನಿ. ಈಗ ರೆಕಾರ್ಡಲ್ಲಿ ಏನೇನು ಸ್ಟೋರ್ ಆಗಿದೆ, ಮನೋಜ್ ಮತ್ತು ಅರುಣ್ ಅನ್ನೋ ವ್ಯಾಲ್ಯೂಸು ಸ್ಟೋರ್ ಆಗಿದೆ. ಇವಾಗ ನಾನು ಈ ರೆಕಾರ್ಡ್ನ ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ನಾನು ಏನಂತ ಮಾಡ್ತೀನಿ, ಸೇಮ್ ಇವೆಲ್ಲ ನಮಗೆ ಗೊತ್ತು ಆಲ್ರೆಡಿ. ಫಾರ್ ಎಕ್ಸ್ ಇನ್ ರೆಕಾರ್ಡ್ಸ್ ಆಯಿತಾ. ನಾನು ಹೇಳ್ತೀನಿ ಇದರಲ್ಲಿ ನನಗೇನು ಬೇಕು ಅಂತ ಹೇಳಿದ್ರೆ ಪ್ರಿಂಟ್ ಆಫ್. ಓಕೆ, ಪ್ರಿಂಟ್ ಆಫ್ ನಾವೇನು ಮಾಡೋಣ ಅಂದರೆ ಓಕೆ ಎಫ್
ನೇಮ್ ಈಸ್ ಎಕ್ಸ್ ಆ್ಯಂಡ್ ಮಾರ್ಕ್ಸ್ ಈಸ್ ಈ ಥರ ಹಾಕ್ತಾ ಇದ್ದೀನಿ. ಓಕೆನಾ? ನಾ ಎಂಟರ್ ನೋಡಿ, ನೇಮ್ ಈಸ್ ಮನೋಜ್ ಆ್ಯಂಡ್ ದ ಮಾರ್ಕ್ಸ್ ಇಸ್ 70, ನೇಮ್ ಈಸ್ ಅರುಣ್ ಆ್ಯಂಡ್ ದ ಮಾರ್ಕ್ಸ್ ಇಸ್ 70 ಅಂತ ನೋಡಿ. ದಿಸ್ ಇಸ್ ವಿ ಕ್ಯಾನ್ ಆಕ್ಸೆಸ್ ಈಚ್ ಎಲಿಮೆಂಟ್ ಅಂತ ಹೇಳ್ತೇನೆ. ನಾನು ಸಿಂಪಲ್ ನಾನೇನು ಮಾಡಿದೆ, ಇದು ನಮ್ಗೆ ಆಲ್ರೆಡಿ ನಾವು ಇದನ್ನೆಲ್ಲ ಎವ್ರಿ ಡೇ ನಾವು ಮಾಡಿರೋವಂಥದ್ದು. ಈಗ ಇಷ್ಟು ದಿನದಲ್ಲಿ ನಾವೇನು ಮಾಡಿದ್ದೀವಿ ಅಷ್ಟು ದಿನದಲ್ಲಿ ಸೇಮ್ ಥಿಂಗ್ ಇದು ಏನು ಮಾಡಿದ್ವು ಅದೇ. ಸೊ ರೆಕಾರ್ಡ್ ಇದೆ ಎವಾಲ್ ಯೂಸ್ ಮಾಡಿಕೊಂಡು ನಾನು ಡೈನಾಮಿಕ್ ಇನ್ಪುಟ್ ತೊಗೊಳ್ತೇನೆ. ಇದರಲ್ಲಿ 2 ನಂಬರ್ ಹೇಳ್ತು, 2 ನಂಬರ್ ಆದಮೇಲೆ ಎಲ್ಲನೂ ರೆಕಾರ್ಡ್ಗಳು ಇದಕ್ಕೆ ಎಂಟ್ರಿ ಆಯಿತು. ಆಮೇಲೆ ಪ್ರಿಂಟ್ ಆಫ್ ರೆಕಾರ್ಡ್ ಅಂತ ಕೊಟ್ಟು ರೆಕಾರ್ಡ್ ಎಂಟ್ರಿ ಆಯಿತು. ಸೊ ಆಮೇಲೆ ಈ ಎಲಿಮೆಂಟ್ಸ್ನ ಹೇಗೆ ಯೂಸ್ ಮಾಡ್ತೀನಿ, ಆ ರೆಕಾರ್ಡಲ್ಲಿ ಎಕ್ಸ್ ಎಲಿಮೆಂಟ್ನ ನಾನು ಈಗ ದಿಸ್ ವಿಲ್ ಬಿ ಮೈ ಕೀ, ದಿಸ್ ವಿಲ್ ಬಿ ಮೈ ವ್ಯಾಲ್ಯೂನ ಹೆಂಗೆ ಆಕ್ಸೆಸ್ ಮಾಡೋದು, ಇಲ್ಲಿ ನಾನು ಆಕ್ಸೆಸ್ ಮಾಡೋದು ಹೇಳ್ಕೊಟ್ನಲ್ವ, ಸೇಮ್ ಥಿಂಗ್ ಇಲ್ಲಿ ಕೂಡ ನಾನು ಯೂಸ್ ಮಾಡಿದ್ದೀನಿ ಅಂತ ಅರ್ಥ. ಓಕೆ, ದಿಸ್ ಇಸ್ ಒನ್ ಎಕ್ಸಾಂಪಲ್. ಓಕೆ, ನಾವು ಈಗೇನೆಂದರೆ ಸೊ ನಾನೀಗ ಏನು ಮಾಡ್ತೀನಿ ಅಂದರೆ, ಆಗಲೇ ನಾವೊಂದು ಲೈಕ್ ಕೋಡ್ ಬರಿತಾ ಇದ್ವಲ್ಲ, ಏನಪ್ಪ ಕೋಡ್ ಅಂತ ಹೇಳಿದ್ರೆ, ಓಕೆ ಸೊ ಇಲ್ಲಿ ನೋಡಿ ಒಂದು ಲಿಸ್ಟ್ ತೊಗೊಳ್ತಾ ಇದ್ದೀನಿ. ಆ ಲಿಸ್ಟಲ್ಲಿ ನನ್ನ ಹತ್ರ ಒಂದಷ್ಟು ಎಲಿಮೆಂಟ್ಸ್ ಇದೆ, 1 5 8 1 0 7 1 8 0 ಈ ಥರದ್ದೊಂದಿದೆ. ಈಗ ನಮ್ಮ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ವಿ ನೀಡ್ ಟು ಫೈಂಡ್ ಹೌ ಮೆನಿ ಒನ್ಸ್ ಆರ್ ದೇರ್, ಎಷ್ಟು 5ಸ್ಗಳಿದ್ದಾವೆ, ಎಷ್ಟು 8ಸ್ಗಳಿದ್ದಾವೆ, ಎಷ್ಟು 7ಸ್ಗಳಿದ್ದಾವೆ ಅಂತ ಅರ್ಥ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಥಿಂಗ್ ನಾನೇನು ಮಾಡ್ತೀನಿ ಅಂದರೆ, ಇದಕ್ಕೆ ಲೆಂತ್ ತೊಗೊಳ್ತೀನಿ. n ಈಕ್ವಲ್ ಟು ಲೆಂತ್ ಆಫ್ li. ಸೊ ನನಗೆ ಲೆಂತ್ ಸಿಕ್ತು. ನಾನೀಗ ಏನು ಮಾಡ್ತೀನಿ, ಫಾರ್ i ಇನ್ ರೇಂಜ್ ಆಫ್ n ಕರೆಕ್ಟಾ? ಇವಾಗ ರೇಂಜ್ ಆಫ್ ಎನ್ನಲ್ಲಿ ಐ ವ್ಯಾಲ್ಯೂ ಬರುತ್ತೆ. ಐ ವ್ಯಾಲ್ಯೂ ಅಂತಂದರೆ ಏನೇನು ವ್ಯಾಲ್ಯೂಸ್ ಇದಾವೆ ಅದೆಲ್ಲ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ಒಂದು ಎಂಟಿ ಡಿಕ್ಷನರಿನ ಇಲ್ಲಿ ಇನಿಷಿಯೇಟ್ ಮಾಡ್ತೀನಿ, ಡಿ ಅಂತ. ಇವಾಗ ನಾನು ಹೇಳ್ತೀನಿ ಯಾವ ವ್ಯಾಲ್ಯೂಸ್, ಓಕೆ ನಾನು ವ್ಯಾಲ್ ಅಂತ ಹೇಳಿಬಿಟ್ಟು li ಆಫ್ ಐ ಅಂತ ಹೇಳ್ತೀನಿ. ಅಂದರೆ ಈ ಲಿಸ್ಟಲ್ಲಿ ಏನೇನು ವ್ಯಾಲ್ಯೂಸ್, ಈಗ 1 5 8 1 0 ಅಂತ ಏನಿದೆ ಅಲ್ಲ, ಅದನ್ನೆಲ್ಲ ಕೂಡ ಇಲ್ಲಿ ಹಾಕ್ಕೊಳ್ತೀನಿ, ವ್ಯಾಲ್ಯೂಸ್ಗೆ ಸ್ಟೋರ್ ಮಾಡ್ಕೊಳ್ತೀನಿ. ವ್ಯಾಲ್ಯೂಸಲ್ಲಿ ಸ್ಟೋರ್ ಮಾಡ್ಕೊಂಡಾಗ ನಾನು ಹೇಳ್ತೀನಿ, ಇಫ್ ಈ ವ್ಯಾಲ್ಯೂಸಲ್ಲಿ ಯಾವುದಾದ್ರೂ ಈ ಡಿ ಎಲ್ ಇಲ್ಲ ಅಂತಂದರೆ, ಓಕೆ ನಾಟ್ ಇನ್ ಡಿ, ಅವಾಗ ನಾನು ಏನು ಮಾಡು, ಡಿ ಆಫ್ ವ್ಯಾಲ್ಗೆ 1 ಅಂತ ಹೇಳಿ ಅಪೆಂಡ್ ಮಾಡು, ಅಂದರೆ 1 ಅಂತ ಹೇಳ್ತೀನಿ ಅಂತ ಹೇಳ್ತೇನೆ. ಇನ್ ಕೇಸ್ ಇದ್ದರೆ ಇಂಕ್ರಿಮೆಂಟ್ ಮಾಡು. ಸೊ ಅವಾಗ ಏನು ಮಾಡ್ತೀನಿ, ಟೆಂಪಲ್ಲಿ ಈ ಡಿ ಆಫ್ ವ್ಯಾಲ್ನ ಸ್ಟೋರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ಡಿ ಆಫ್ ವ್ಯಾಲ್ ಓಕೆ ಈಕ್ವಲ್ ಟು ಟೆಂಪ್ ಪ್ಲಸ್ 1 ಅಂತ ಹೇಳ್ತೀನಿ. ಆಮೇಲೆ ಪ್ರಿಂಟ್ ಆಫ್ ಡಿ ಅಂತ ಹೇಳ್ತೀನಿ, ಆಯಿತಾ? ಸೊ ನಾನೇನು ಹೇಳ್ತಾನೆ, ಫಾರ್ ಐ ಇನ್ ರೇಂಜ್ ಐ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ, 0 1 2 3 ಎಲ್ಲ ಬರುತ್ತೆ. ವ್ಯಾಲ್ ಇಲ್ಲಿ 1 5 8 1 ಅನ್ನೋದೆಲ್ಲ ವ್ಯಾಲ್ಯೂಸ್ಗಳು ಸ್ಟೋರ್ ಆಗುತ್ತೆ. ಇವಾಗ ಇಫ್ ವ್ಯಾಲ್ ನಾಟ್ ಇನ್ ಡಿ ಅಂತಂದರೆ, ಈ ಡಿ ಅನ್ನೋದು ಎಂಟಿ ಸೆಟ್. ಈ ಎಂಟಿ ಸೆಟ್ಟಲ್ಲಿ ಏನಾದರೂ ಇಲ್ಲ ಅಂತಂದರೆ ವ್ಯಾಲ್ ಈಕ್ವಲ್ ಟು 1, ಅಂದರೆ ಈಗ 1 ಅನ್ನೋ ವ್ಯಾಲ್ಯೂ 1 ಆಗುತ್ತೆ. ಇನ್ ಕೇಸ್ ಇದ್ದರೆ ವ್ಯಾಲ್ ಅನ್ನೋ ವ್ಯಾಲಿಗೆ 2 ಆ್ಯಡ್ ಮಾಡು, ಅಂದರೆ +1 +2 +3 ಆ್ಯಡ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ. ಹಾಗಂದರೆ ಇವಾಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಕೋಡ್ ಬರೆಯೋಣ. ನಾನು ಹೇಳ್ತೀನಿ, ಒಂದು ಲಿಸ್ಟ್ ತೊಗೊಳ್ತಾ ಇದ್ದೀನಿ. ಆ ಲಿಸ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ 1 5 3 1 2 ಸಮ್ ರ್ಯಾಂಡಮ್ ನಂಬರ್ಸ್ ತೊಗೊಳ್ಳೋಣ, ಆಯಿತಾ? 7 8 1 2 8 ಈ ಥರ. ಈಗ ನನಗೆ ಗೊತ್ತಿಲ್ಲ ಎಷ್ಟು ನಂಬರ್ಸ್ಗಳಿದ್ದಾವೆ ಅಂತ. ನಾನು ಆಗಲೇ ಏನಂದರೆ n ಈಕ್ವಲ್ ಟು len ಆಫ್ li ಅಂತ ಹಾಕ್ತಾಯಿನಿ. ರೇಂಜ್ ಬಂತು. ಒಂದು ಎಂಟಿ ಡಿಕ್ಷನರಿನ ಇನಿಷಿಯೇಟ್ ಮಾಡಿದ್ದಾಯಿತು. ಸರಿ, ಫಾರ್ ಐ ಇನ್ ರೇಂಜ್ ಆಫ್ n, ಇಲ್ಲಿ ರೇಂಜ್ ಆಫ್ n ನಾನು ಪ್ರಿಂಟ್ ಆಫ್ ಐ ಅಂತ ಹಾಕಿದರೆ ಆ ವ್ಯಾಲ್ಯೂಸ್ಗಳು ಬಂತು, 0 1 2 3 4 5 6 ಅಂತ ಬಂತು. ಈಗ ಪ್ರಿಂಟ್ ಆಫ್ li ಆಫ್ ಐ ಅಂತ ಹಾಕಿದರೆ ಆ ವ್ಯಾಲ್ಯೂಸ್ಗಳು ಬರುತ್ತೆ, ಕರೆಕ್ಟಾ? ನಾವು ಇದನ್ನು ತಗೊಳ್ತಾ ಇದ್ದೀನಿ. ನಾನೀಗ ಏನು ಮಾಡ್ತಾಯಿದ್ದೀನಿ, ನನಗೇನು ಬೇಕು ಅಂದರೆ ಇಲ್ಲಿ ನಾನು ವ್ಯಾಲ್ಯೂಗೆ ವ್ಯಾಲ್ ಅಂದರೆ ಒಂದು ವ್ಯಾಲ್ಯೂ ತೊಗೊಳ್ತೀನಿ. ಆ ವ್ಯಾಲ್ಯೂಗೆ li ಆಫ್ ಐ ಅಂತ ಹೇಳ್ತೀನಿ, ಆಯಿತಾ? ಅಂದರೆ ವ್ಯಾಲ್ ಅನ್ನೋ ಒಂದು ವೇರಿಯಬಲ್ಗೆ ಈ ಲಿಸ್ಟ್ ಆಫ್ ಐಗಳನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇವಾಗ ನಾ ಹೇಳ್ತಾನೆ, ಇಫ್ ವ್ಯಾಲ್
ನಾಟ್ ಇನ್ ಡಿ, ಅವಾಗ ಓಕೆ ನಾಟ್ ಇನ್ ಡಿ ಅಂದರೆ ಈ ಎಂಟಿ ಡಿಕ್ಷನರಿಯಲ್ಲಿ ಇನ್ ಕೇಸ್ ಇದ್ದರೂ ಕೂಡ ನಾವು ವಿ ಹ್ಯಾವ್ ಟು ಅಪೆಂಡ್ ಅಲ್ಲ. ಸೊ ಈಗ ಅದಕ್ಕೆ ಡಿ ಎಫ್ ವ್ಯಾಲ್ ಈಕ್ವಲ್ ಟು 1 ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಓಕೆ ಎಲ್ಸ್, ಇಲ್ಲ ಅಂತ ಹೇಳಿದ್ರೆ ವ್ಯಾಲ್ ಆಫ್ ಓಕೆ. ಸೊ ಇಲ್ಲ ಅಂತಲೇ ಫಸ್ಟು ಟೆಂಪ್ಗೆ ಒಂದು ಡಿ ಎಫ್ ವ್ಯಾಲ್ನ ಸ್ಟೋರ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಈ ಡಿ ಎಫ್ ವಾಲ್ನ ಈಕ್ವಲ್ ಟು ಟೆಂಪ್ ಪ್ಲಸ್ 1 ಅಂತ ಮಾಡ್ಕೊಳ್ಳಿ, ಸೊ ದಟ್ ಇಂಕ್ರಿಮೆಂಟ್ ಆಗುತ್ತೆ. ಆಮೇಲೆ ಪ್ರಿಂಟ್ ಆಫ್ ಡಿ ಆಯಿತಾ. ಆಮೇಲೆ ಪ್ರಿಂಟ್ ಆಫ್ ಡಿ ಮಾಡಿದ್ದೀನಿ. ಸೇವ್ ಮಾಡಿ ಈಗ ಎಂಟರ್. ಇವಾಗ ಏನು ಹೇಳ್ತು, 1 ಅನ್ನೋದು 3 ಇದೆ, 5 ಅನ್ನೋದು 2 ಇದೆ, 3 ಅನ್ನೋದು 1 ಇದೆ, 2 ಅನ್ನೋದು 3 ಇದೆ ಅಂತ ಹೇಳ್ತಾ ಇದೆ. ಸೊ ಇದು ಸೀಕ್ವೆನ್ಷಿಯಲ್ ಹೇಳ್ತಾ ಇದೆ. ಆ್ಯಂಡ್ 2 ಅನ್ನೋದು 3 ರಿಪೀಟೆಡ್ ಆಗಿದೆಯಾ, 1 3 5 2 3 1 2 ಓಕೆ ಕರೆಕ್ಟಾಗಿ ಬಂದಿದೆ. ಯಾವ್ಯಾವ ವ್ಯಾಲ್ಯೂಸ್ಗಳು ಎಷ್ಟೆಷ್ಟಿದ್ದಾವೆ ಅಂತ ಇಷ್ಟ ಆಯ್ತಲ್ಲ. ಈಗ ಇದನ್ನು ಇನ್ನೂ ಆಪ್ಟಿಮೈಸ್ ಮಾಡ್ತೀನಿ ಅಂತಂದರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ನಾನು ಡೈರೆಕ್ಟಾಗಿ ರೇಂಜ್ ಮಾಡಲ್ಲ. ಯಾಕೆ ರೇಂಜ್ ಬೇಕು, ನಾವು ಡೈರೆಕ್ಟಾಗೆ ಹಾಕ್ಕೋಬೋದು ಇಲ್ಲಿ. ಸೊ ನಾನು ಎಲ್ಲ ಅಂತಲೇ ಆ್ಯಕ್ಸೆಸ್ ಮಾಡ್ತೀನಿ ಎಲಿಮೆಂಟ್ಸ್ನ ಆಯಿತಾ. ಎಲ್ಲ ಎಂತ ಮಾಡ್ತೀನಿ, ಇಲ್ಲಿ ನನಗೆ ವ್ಯಾಲ್ ಆಫ್ ಎಲ್ಲ ಸ್ಟೋರ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಏನು ಹೇಳ್ತೀನಿ, ಇಲ್ಲಿ ಐ ಬದಲಿಗೆ ವ್ಯಾಲ್ ಅಂತಲೇ ಆಗ್ತೀನಿ, ಯಾಕೆಂದರೆ ನನ್ನ ವ್ಯಾಲ್ಯೂಸ್ಗಳು ಡೈರೆಕ್ಟಾಗಿ ಬಂತು. ಆವಾಗ ಇಫ್ ವ್ಯಾಲ್ ನಾಟ್ ಇನ್ ಡಿ ದೆನ್ ಡಿ ಆಫ್ ವ್ಯಾಲ್ ಈಕ್ವಲ್ ಟು 1 ಎಲ್ಸ್ ಓಕೆ. ಎಲ್ಸ್ ಇದನ್ನು ತೆಗಿತೀನಿ ನಾನು, ಯಾಕೆಂದರೆ ಐ ಆಮ್ ನಾಟ್ ಸ್ಟೋರಿಂಗ್ ಎನಿಥಿಂಗ್. ಇಲ್ಲಿ ಡಿ ಆಫ್ ವಾಲ್ ಈಸ್ ಈಕ್ವಲ್ ಟು ಡಿ ಆಫ್ ವಾಲ್ ಓಕೆ, ಡಿ ಆಫ್ ವಾಲ್ ಪ್ಲಸ್ 1 ಅಂತ ಹಾಕ್ಕೊಬೋದು ಆಯಿತಾ. ಇವಾಗ ನೋಡೋಣ ಎಂಟರ್. ಈಗ ಒಂದು ಸಿಂಪಲ್ ಆಗಿರೋದು ತೊಗೊಳ್ಳೋಣ. 1 1 1 1 1 5 5 5 2 2 ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ 1 ಅನ್ನೋದು 6 ಟೈಮ್ಸ್, 5 ಅನ್ನೋದು 3 ಟೈಮ್ಸ್, 2 ಅನ್ನೋದು 2 ಟೈಮ್ಸ್. ಸೊ ಹೀಗೆ ನಾವು ಆ್ಯಕ್ಸೆಸ್ ಮಾಡ್ಬೋದು ಓಕೆನಾ. ಸೊ ಇಷ್ಟು ಇವತ್ತಿನಿಗೆ ಓಕೆನಾ. ಸೊ ಓಕೆ, ಸೊ ಇಷ್ಟು ನಾವು ಡಿಕ್ಷನರಿ ಬಗ್ಗೆ ನಾವು ನೋಡಿದ್ದು. ಸೊ ಈಗ ನೆಕ್ಸ್ಟ್ ನಾವು ಇನ್ನು ಲೀಡ್ ಕೋಡ್ ಪ್ರಾಬ್ಲಮ್ಸ್ಗಳೆಲ್ಲ ಮಾಡೋಣ. ಈಗ ನಾನು ಏನು ಲಾಸ್ಟಲ್ಲಿ ಒಂದು ಕೋಡ್ ಬರೆದೆ ಅಲ್ವಾ, ಅಂದರೆ ಈ ಕೋಡ್ ನಾನು ಏನು ಬರೆದೆ ಅಲ್ವಾ, ಇದನ್ನು ನಾವು ನಾರ್ಮಲಾಗಿ ಫ್ರೀಕ್ವೆನ್ಸಿ ಕೌಂಟ್ ಅಂತ ಕರಿತೀವಿ. ಈ ಥರ ಪ್ರಾಬ್ಲಮ್ಗಳು ತುಂಬ ಮಾಡ್ತಾ ಹೋಗ್ತೀವಿ. ಇದೇನು ಲೈನ್ ಇದೆಲ್ಲ ಇದ್ದೇ ಲೈನ್ಗಳನ್ನ ನಾವು ಬರೀತಾ ಹೋಗ್ತೀವಿ ಓಕೆನಾ. ಸೊ ಇದನ್ನು ಫ್ರೀಕ್ವೆನ್ಸಿ ಕೌಂಟ್ ಅಂತ ಕರಿತೀವಿ. ಸೊ ಇನ್ನು ಲೈಕ್ ಹೋಗ್ತಾ ನಿಮಗೆ ನಾವು ಲೀಡ್ ಕೋಡ್ ಮಾಡಬೇಕಾದ್ರೆ ಎಲ್ಲನೂ ತುಂಬ ಗೊತ್ತಾಗುತ್ತೆ. ಸೊ ಫಾರ್ ನಾವು ನಾಳೆ ಇನ್ನು ಲೀಡ್ ಕೋಡ್ ಪ್ರಾಬ್ಲಮ್ಸ್ಗಳಿಂದ ಶುರು ಮಾಡೋಣ. ಇದಾದಮೇಲೆ ಪ್ರತಿಯೊಂದು ಡೇಟಾ ಸ್ಟ್ರಕ್ಚರ್ಸ್ಗಳ ಮೇಲೆ ನಾವು ಡೀಪ್ ಡೈವ್ ಮಾಡೋಣ. ಆ್ಯಂಡ್ ಅದೇ ರೀತಿ ಅದಕ್ಕೆ ಬೇಕಾಗಿರುವ ಆಲ್ಗರಿದಮ್ಸ್, ಅದಕ್ಕೆ ಬೇಕಾಗಿರುವ ಡೇಟಾ ಸ್ಟ್ರಕ್ಚರ್ ಲೈಕ್ ಕಂಟೆಂಟ್ ಎಲ್ಲನೂ ಕೂಡ ನಾವು ನೋಡ್ತಾ ಹೋಗೋಣ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಕಮೆಂಟ್ಸ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಷನ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಯಾ ಥ್ಯಾಂಕ್ ಯು.